ಹೆಂಗಸರು ತಲೆ ಕೂದಲು ಬಾಚಿದ ನಂತರ ಅಪ್ಪಿತಪ್ಪಿಯೂ ಇಂತಹ ಕೆಲಸಗಳನ್ನು ಮಾಡಬೇಡಿ. ದರಿದ್ರ ಅನ್ನುವುದು ತಪ್ಪಿದ್ದಲ್ಲ, ಮನೆಗೆ ದೋಷ ಅನ್ನುವುದು ತಪ್ಪಿದ್ದಲ್ಲ, ಗಂಡ ಹೆಂಡತಿ ನಡುವೆ ಜಗಳಗಳು ತಪ್ಪಿದ್ದಲ್ಲ, ಬಡತನ ಬರುವುದು ತಪ್ಪುವುದಿಲ್ಲ, ಸಾಲ ಮಾಡುವುದು ತಪ್ಪುವುದಿಲ್ಲ. ಹೆಂಗಸರು ತಲೆ ಕೂದಲು ಬಾಚಿದ ನಂತರ ಮಾಡುವಂತಹ ಇಂತಹ ತಪ್ಪು ಕೆಲಸಗಳೇ ಇದಕ್ಕೆಲ್ಲ ನೇರ ಕಾರಣ ಆಗುತ್ತದೆ. ಅದು ಯಾವ ತಪ್ಪು ಕೆಲಸಗಳು, ಅದರಿಂದ ಯಾವೆಲ್ಲ ರೀತಿಯಾದಂತಹ ಕೆಟ್ಟ ಪ್ರಯೋಗಗಳು ಆಗುತ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸಿದ್ಧಿ ಮಂತ್ರಂ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ಎಷ್ಟೋ ವಿಷಯಗಳನ್ನು ಪಂಡಿತ್ ಶ್ರೀ ಮಂಜುನಾಥ ಗುರುಗಳು ತಿಳಿಸಿಕೊಟ್ಟಿದ್ದಾರೆ, ಕೊಡುತ್ತಲೂ ಇದ್ದಾರೆ. ಮತ್ತು ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಸಂಪೂರ್ಣ ಪರಿಹಾರಕ್ಕಾಗಿ ಶ್ರೀ ಮಂಜುನಾಥ ಗುರುಗಳನ್ನೇ ಸಂಪರ್ಕಿಸಿ ಎಷ್ಟೋ ಜನರು ಅವರಿಂದ ಪರಿಹಾರ ಪಡೆದಿದ್ದಾರೆ. ಅವರು ಕೂಡ ಸರಳವಾಗಿ ಪರಿಹಾರವನ್ನು ಹೇಳುತ್ತಾರೆ. ಇನ್ನು ಮನೆಯಲ್ಲಿ ಹೆಂಗಸರು ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿದ ಬಳಿಕ ತಲೆ ಕೂದಲನ್ನು ಸೆಳೆಯುತ್ತಾರೆ, ಬಾಚುತ್ತಲೇ ಇರುತ್ತಾರೆ. ಬಾಚಿ ಬಂದಂತಹ ಕೂದಲನ್ನು ಗಂಟು ಕಟ್ಟಿ ಒಂದು ಕಡೆ ಶೇಖರಿಸಿ ಇಟ್ಟುಬಿಡುತ್ತಾರೆ. ಆ ಕೂದಲನ್ನು ಮಾರಿ ಕೆಜಿಗಿಷ್ಟು ಲೆಕ್ಕದಲ್ಲಿ ದುಡ್ಡನ್ನು ತೆಗೊಳ್ಳುತ್ತಾರೆ. ತನ್ನ ತಲೆಯ ಕೂದಲನ್ನು ಮಾರಿ ಸಂಪಾದನೆ ಮಾಡುವ ಅವಶ್ಯಕತೆ ಇದೆಯಾ ಅಂತ ನಿಮ್ಮ ಮೊದಲು ಪ್ರಶ್ನೆ ಹಾಕೊಳ್ಬೇಕಾಗುತ್ತೆ. ಅಷ್ಟು ದರಿದ್ರ ನಿಮಗಿದೆಯಾ? ಇದು ಕೇವಲ ಬಡವರು ಮಾತ್ರ ಮಾಡೋದಲ್ಲ, ಶ್ರೀಮಂತರು ಕೂಡ ಇದಕ್ಕೆ ಹೊರತಾಗೇನಿಲ್ಲ. ಕೇಶ ಅನ್ನುವುದು ಮೊದಲು ಮಹಾಲಕ್ಷ್ಮಿಯ ಸಂಕೇತ ಇದ್ದ ಹಾಗೆ. ಯಾವ ಹೆಂಗಸು ಮುಡಿ ತುಂಬ ಕೂದಲು ಇರುತ್ತದೋ ಆ ಹೆಂಗಸಿಗೆ ಮಹಾಲಕ್ಷ್ಮಿಯ ಸ್ವರೂಪ ಅಂತಲೇ ಕರೆಯುತ್ತಾರೆ. ಅಂತಹ ಕೇಶ ರಾಶಿಯನ್ನು ನೀವು ಮಾರಿಬಿಟ್ರೆ ಮಹಾಲಕ್ಷ್ಮಿಯನ್ನು ಮಾರಿಕೊಂಡ ಹಾಗೆ. ಇನ್ನು ಎರಡನೆಯದಾಗಿ ಮಂಚದ ಮೇಲೆ ಕುಳಿತುಕೊಂಡು ತಲೆ ಬಾಚುವುದು, ಇದು ಬಹಳ ಅಪರಾಧ ಅಂತಲೇ ಹೇಳಬಹುದು. ಮಂಚ ಇರುವುದು ಯಾಕೆ? ಮಲಗೋಕೆ. ಅದರ ಮೇಲೆ ಕುಳಿತುಕೊಂಡು ತಲೆ ಬಾಚುತ್ತಾ ಇದ್ದರೆ ರಾತ್ರಿ ಮಲಗುವಾಗೆಲ್ಲ ತಲೆ ಕೂದಲು ನಿಮ್ಮ ಬಾಯಿಗೆ ಸಿಗುತ್ತಲೇ ಇರುತ್ತೆ. ಇನ್ನು ಮನೆಯ ಹೊರಭಾಗದಲ್ಲಿ ಗೇಟ್ ಕಾಂಪೌಂಡ್ ಒಳಗಡೆ ನಿಂತ್ಕೊಂಡು ತಲೆ ಕೂದಲು ಬಿಸಿಲಲ್ಲಿ ಒಣಗಿಸ್ಕೊಳ್ತಾ ತಲೆ ಬಾಚೋದು, ಇದು ಎಷ್ಟು ಕೆಟ್ಟದ್ದು ಅಂದರೆ ಕ್ಷುದ್ರ ಗ್ರಹಗಳು ನಿಮ್ಮ ತಲೆಯ ಮುಡಿಯನ್ನು ಸೇರಿಬಿಡುತ್ತೆ. ಆಗ ನೀವು ಯಾವುದೇ ಕೆಲಸ ಮಾಡೋಕ್ಕಾಗದೆ ಸೋಂಬೇರಿ ಆಗಿರ್ತೀರ ನೀವು. ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಮನೆಯ ಕಾಂಪೌಂಡ್ ಒಳಗಡೆ ನಿಂತುಕೊಂಡು ತಲೆ ಕೂದಲನ್ನು ಬಾಚಬಾರ್ದು. ದೆವ್ವಗಳು ನಿಮ್ಮ ತಲೆ ಸೇರುತ್ತೆ, ಮನೆಗೆ ಕೆಟ್ಟದ್ದು, ದರಿದ್ರ ತಂದು ಕೊಡುತ್ತೆ. ಇದನ್ನು ಮಾಡಬೇಡಿ. ಹಾಗಾದರೆ ಇನ್ನೆಲ್ತಾನೆ ತಲೆ ಬಾಚೋಕ್ಕಾಗುತ್ತೆ ಗುರುಗಳೇ ಅಂತಂದರೆ, ಡ್ರೆಸ್ಸಿಂಗ್ ಟೇಬಲ್ ಅಂತ ಇರುತ್ತೆ ಮನೆ ಒಳಗಡೆ, ಅದ್ರ ಮುಂದೆನೇ ನಿಂತ್ಕೊಂಡು ನೀವು ತಲೆ ಬಾಚ್ಕೋಬೇಕು, ಕೇಶ ವಿನ್ಯಾಸ ಮಾಡ್ಕೋಬೇಕಾಗತ್ತೆ. ಇಂತಹ ದರಿದ್ರ ಕೆಲಸಗಳನ್ನು ಮಾಡಿ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ಸಂಪೂರ್ಣವಾಗಿ ಪರಿಹಾರವನ್ನು ಹೇಳುತ್ತಾರೆ.